ಮತ್ತು ಇಸ್ಲಾಂ ಧರ್ಮದಲ್ಲಿ ಆದರೂ ಕೂಡ ಬೀಬಿ ಫಾತಿಮಾ 36 ವರ್ಷ ಆ ಕೈಲಾಸದೊಳಗೆ ತೊಟ್ಲ ತೂಕೋತ್ ನಿಂತಾಳ. ಹೌದ್ರಿ. ಎದಕ್ಕೆ ನಿಂತಾಳಂದ್ರೆ ತಿಪ್ಪಲು ಹಿಡಿದಿತ್ತು. ಬರೇ ದೇವಿದು ಒಂದೇ ತಲೆ 18 ಕೈ ಅಂದ್ರೆ ಹೇಳೋದಾಗಲ್ದು ನಿನಗೆ. ನಿಮ್ಮ ದೇವಿದೆ ಹೇಳೋದಾಗಲ್ದು. 36 ವರ್ಷ ಐತೆ ಆಕಿ. 36 ವರ್ಷ ತೊಟ್ಲ ತೂಕೋತ್ ನಿಂತಾಳ ಕೈಲಾಸದೊಳಗೆ. ಆ ಥರದ ಸಿಂದ ಅಂತ ಕೇಳಿದ್ರೆ ತಿಪ್ಪಲು ಹಿಡಿದಿದ್ದ ವಿದ್ಯಾಶ್ರೀ ಅಕ್ಕ. ಅವಿದ್ಯೆ ಮಾತಾಡ್ಲಕ್ಕೆ ಹೋಗಬೇಡ. ನನ್ನ ಮಕ್ಕಳು ಹಸೇನ್ ಹುಸೇನಿ ಅಬೂಬಕರ್ ಇಂಥವರೆಲ್ಲ ಇಸ್ಲಾಂ ಧರ್ಮದ ಸ್ಥಾಪನೆಗಾಗಿ ತೀರ್ಕೊಂಡ್ರು. ಅವರ ನ್ಯಾಯ ಸತ್ಯದೋ ಏನು ಅಸತ್ಯದ ಹೇಳು ಅಂತ ಹೇಳಿ ಭಗವಂತನು ಕೂಡ ಅಲ್ಲಿ ತೊಟ್ಲ ತೂಕೂತು 36 ವರ್ಷ ನಿಂತಾಳು ಬೀಬಿ ಫಾತಿಮಾ. ಯಾತಕ್ಕಾಗಿ ಗಂಡನೇ ಶ್ರೇಷ್ಠ ತಿಳ್ಕೊಂಡು ಮೌಲಾಲಿ ಹೇಳಿದ್ದು ಒಂದು ಅಣು ಪ್ರಮಾಣದ ಹಾಟ್ಲಿಲ್ಲಕಿ ಅಂದ್ರೆ ಆಕಿ ನೇತ್ರದೊಳಗಿನ ರತ್ನಗಳು ಉಳ್ಳಿ ಬಂದು ನೀನು ಹೇಳಿದ್ರು ನೋಡ್ರಿ, ಮುತ್ತ ಅಲ್ಲ ರತ್ನಗಳು. ಅವ ಸ್ವತಃ ಪರಮಾತ್ಮ ಮಾಡಿದ ಆಟಿತ್ತದು. ಇಂತಿಂಥವ್ರೆಲ್ಲ ಈ ಭೂಮಿ ಮ್ಯಾಗ ಆಗಿ ಹೋಗ್ಯಾರ ತಂಗಿ. ನನಗೆ ಬಿಟ್ಟು ಎಲ್ಲಿ ಜಾಗಿಲ್ಲ ನಿನಗ. ನನ್ನ ಜಗತ್ತ ರಚನೆ ಮಾಡಿದವ ನೀನೇ. ನೀ ಒಬ್ಬನೇ ನನಗೆ ಗುರ್ತಿದ್ದಿ ಅಲ್ಲಿ ಹಿಡಿದು ಇಲ್ಲಿ ತನ. ಈ ಕಡೆ 5 ಕಡೆ ಎಷ್ಟೋ ಮಂದಿ ಬಂದಿರ್ಬೇಕು ನೀವು ಹುಟ್ಟಿಸೋದ್ ಬಳಕ. ಅವ್ರು ನನಗೆ ಗೊತ್ತಿಲ್ಲ. ಅದಕ್ಕಾಗಿ ಅವ ಒಬ್ಬನೇ ಕಾರಣೀಕರ್ತ. ಈ ಜಗತ್ತಿನ ಉತ್ಪತ್ತಿ ಸ್ಥಿತಿಲಯಗಳಿಗೆ ಮಾತ್ರ ಭಗವಂತನೇ ಕಾರಣದನ್ನ ತಿಳ್ಕೊಂಡು ಅವನಿಗೆ ಒಂದು ಕೈಲಿ ನಮಸ್ಕಾರ ಮಾಡೀನಿ ಅಂದರು ಗುರು ರೇವಣಾಧ್ಯರು. ನಾ ಅವನ ಅರ್ಧಂಗಿದ್ದೀನಿ ಗೊತ್ತಿಲ್ಲೇನೋ ಮಳ್ಳ ಸಾಧುವತ್ ಕೇಳಲಿಕ್ಕೆ ಪಾರ್ವತಿ. ಹುಚ್ಚಿ ಅಂದ ರೇವಣಾಧ್ಯ. ಅರ್ಧಂಗಿ ಅಂತ ಹೇಳಿ ಭಾಳ ಶ್ರೇಷ್ಠ ನಾಮ ತಿಳ್ಕೊಂಡಿದೆ ಏನು ನೀನು? ನಿಂದು ಅರ್ಧ ಬುದ್ಧಿ ಅದ ತಿಳ್ಕೊಂಡು ಅದಕ್ಕೆ ನಿನಗೆ ಅರ್ಧಂಗಿ ಎದ್ದು ಬಿರಿದು ಕೊಟ್ಟ ನಮ್ಮ ಅಪ್ಪ ಅಂದವ. ಅವಾಗ ಉಪಟಳ ಎದ್ದು ಬಿಡ್ತೀರಪ್ಪ ಕೈಲಾಸದೊಳಗೆ. ಅವಾಗ ಪರಮಾತ್ಮ ಹೇಳ್ತಾನ, ನೀನು ಕೋಲಾಪುರ ರಾಜಮನಿತನದಲ್ಲಿ ಮಹಾಮಾಯಾಗಿ ಹುಟ್ಟು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಿಂದ ಉದ್ಭವ ಆಗಿ ನೀನು ಗುರು ರೇವಣಾಧ್ಯಾಗಿ ಬಾ. ಅವಾಗ ನಿಮ್ಮಿಬ್ಬರು ಪರೀಕ್ಷೆ ತಿಳಿತದ ಭೂಲೋಕದೊಳಗೆ ಅಂದರು. ಈಗ ಪ್ರತ್ಯಕ್ಷ ತಂಗಿ ವಿದ್ಯಾಶ್ರೀ ಅಕ್ಕ ನೀ ಕಚ್ಚಿಬಿಚ್ಚಿ ಮಾಡ್ಲಕತ್ತೆ ಅಂತ ನಿನಗೆ ಬಿಡಮಲ್ಲ. ಹಿಂಗೇನ ನೀ ಸಿಕ್ಕವ್ರಿಗೆಲ್ಲ ಅಂಜಿಸ್ಕೊಟ್ಟು ಬಂದಿದ್ದೀನಿ ನನಗೆ ಗೊತ್ತದ. ಹೌದೇನ್ರಿ? TV 9 ನಿನಗೇನೋ ಭಾಳ ಒಂದ್ ಜರ ಡುಬ್ಬ ಚಪ್ಪರಿಸಿ ಅವ್ರು ಒಂದ್ ಜರ ಅಡ್ವರ್ಟೈಸ್ ಕೊಟ್ಟಾರ. ನಿಂದು ಕೊಟ್ಟಗಳಿಗೆ ನೀ ಏನದ ನಿನಗೆ ಸಿಕ್ಕಂಗೆ ಮಾತಾಡ್ಲಕತ್ತಿದಿ. ಮುಂಗೈಲೆ ಡುಬ್ಬದಾಗ ಬರಿಲಕ್ಕೆ ಹೋಗ್ಬೇಡ. ಅವು ಕೆಲಸ ಕೊಡಲ್ಲ. ಈಗೆಲ್ಲ ಇದು ತೆಗೆದು ನೋಡಿದ್ರೆ ಸತಿ ಒಳಗೆ ಸಿಗಬೇಕವು. ಈ ಸದ್ಯ ಪ್ರತ್ಯಕ್ಷ ಹೋಗಲ್ಲಿ ರಟ್ಕಲ್ದೊಳಗೆ ಆ ಕೋಲಾಪುರ ಮಾಯಿದು ಅಲ್ಲಿ ಏನದ ಮೂರ್ತಿ ಅದ, ರೇವಣಾಧ್ಯರದು ಅದ. ಮತ್ತು ಈ ರಿಕ್ಷಾ ಬಂಧನ ತಿಳಿದುಕೊಂಡು ಆ ರ್ಯಾಕಿ ಕಟ್ತಾರ ನೋಡಿ ಕೈಯಾಗ, ಅದು ರೇವಣಾಧ್ಯರ ಕೈಯಾಗಿ ಮರ್ದನ ಆಗಿದೆ. ಇಂಥ ವಿದ್ಯಾಶ್ರೀ ಹಾಕನಂತದೇ ರಾಕ್ಷಸಿತ್ರಿ ಅಲ್ಲಿ. ಅದು ಬಂದವರಿಗೆಲ್ಲ ಮನುಷ್ಯರಿಗೆ ಹಿಡಿದು ತಿತ್ತಿತ್ರಿ. ಹಗಲತ್ತ ಗುಡಿಯಾಗ ಮಾಯ ಆತಿತ್ತು, ರಾತ್ರಿ ಸಿಕ್ಕರೆ ಅಂದ್ರೆ ತಿತ್ತಿದ್ರು. ಅದು ರೇವಣಾಧ್ಯರಿಗೆ ತಿಳಿತು. ಮುದ್ದಾಮ ಹೋಗಿ ಅದೇ ಗುಡಿಯಾಗ ಮಕ್ಕೊಂಡ್ರು ರೇವಣಾಧ್ಯರು. ಹೇಳಿದ್ರೆ ಕೆಲವು ಮಂದಿ ಮರ ಇಲ್ಲಿ ರಾಕ್ಷಸದು, ನೀ ಹಂಗೆ ಇಲ್ಲಿ ಇದು ಮಾಡ್ಲಕ್ಕೆ ಹೋಗಬೇಡ. ಇರಲಿ ನನಗೂ ಶರೀರ ಸಾಕಾಗಿದೆ, ಇದ್ರೊಳಗೆ ಏನದ, ನಾ ಶರೀರ ನೀಗಬೇಕತ್ತಿ ಇಲ್ಲಿ ಬಂದು ನನಗೆ ಯಾಕೆ ತಿನ್ನಲ್ಲ ತಗೋ ನಾವು. ಅವಾಗ ಬಂದಳಕಿ ಬಂದಾಗ ಮಾತ್ರ ಉರಿ ನೇತ್ರ ತೆರೆದು ಆಕಿ ಸುಟ್ಟು ತೆಗೆದುಬಿಟ್ರು ರಿಕ್ಷಾ ಬಂದನ. ಅವಾಗ ಚಾಲು ಆಗಿ ನೋಡ್ತಂಗೆ ನೂಲು ಉಣಿವಿಗೆ ಯಾಕೆ ಕಟ್ತಾರೆ ನೋಡಿ ಏನಾದ್ರೂ. ಇಂಥವು ಗುರು ರೇವಣಾಧ್ಯರದು ಭಾಳ ಅದಾವ. ಮುಂದೆ ಹೋಗಿ ಕೋಲಾಪುರ ಮಾಯಿ ಬಲ್ಲಿ ಹೋಗಿ ಆಕಿ ಏನದ ಸಿಕ್ಕಂಗ ಜೊಟ್ಟ ಹಿಡಿದು ಒದ್ದಾಡಿಸಿ ಏನೇನು ಮಾಡಿ ಸುಟ್ಟು ತೆಗೆದ ಇವರು ಕೋಲಾಪುರ ಮಾಯಿಗೆ, ಇವರು ಪಾರ್ವತಿಗೆ. ನಮ್ಮ ಪರಮಾತ್ಮನ ಭಕ್ತರ ಕೈಯಾಗಿ ಸಿಕ್ಕಿಟ್ಟು ಒದ್ದಾಡಿದಿ. ಸ್ವತಃ ನೀ ಏನು ಇದು ಆತಿ ಸೂರಾತೆ ತಂಗಿ, ಅದು ಆಗಲಾರ್ದಾಗದ. ಅದಕ್ಕೆ ವೇದ ಉಪನಿಷತ್ತುಗಳ ಸಹಿತ ಹೇಳ್ತಾವ. ನಿಮ್ಮ ಅಕ್ಕಮಾದೇವಿನ ಹೇಳ್ತಾಳು ಮಳ್ಳದಾಳ ಏನಕ್ಕೆ ಏನಂತ ಹೇಳ್ತಾರಿಪ್ಪ? ತಂದೆ ಸತ್ತರೆ ತಲೆ ಹೋದಂತೆ, ತಾಯಿ ಸತ್ತರೆ ಕರಳು ಹೋದಂತೆ, ಅಣ್ಣನು ಸತ್ತರೆ ಬಲಭುಜ ಹೋದಂತೆ, ತಮ್ಮನು ಸತ್ತರೆ ಎಡಭುಜ ಹೋದಂತೆ, ತನಗೆ ಬೇಡಾಗಿರುವ ಸತಿಯಳು ಸತ್ತರೆ ಎಡಗಾಲನ್ನು ಕೆರವ ಸೋನುವೇದಿಂತ ಹೇಳ್ತಾಳ ಅಕ್ಕಮಾದೇವಿ. ಅಂದ್ರೆ ಯಾವಕ್ಕಿ ಗಂಡನ ಆಜ್ಞೆದೊಳಗೆ ಇರಂಗಿಲ್ಲ ನೋಡ್ರಿ. ಗಂಡಗೊಂದು ಊಟ ಮಾಡಿಸೋದು, ತಾವೊಂದು ಉಣೋದು, ಮತ್ತು ಇಲ್ಲಿ ಗಂಡನ ಮನೆಯಾಗೆಲ್ಲ ಕಳಗಂಟು ಮಾಡ್ಕೊಂಡು ಹೋಗಿ ಅಲ್ಲಿ ಹೊಸ್ತ ಹೊಡಿ ಮಾಡ್ಕೊಂಡು ಬಂದು ಇವೆಲ್ಲ ಕೊಳ್ಳಾಗ ಹಾಕೊಂಡು ಕೂತಿರ್ತಾವೆ. ಇವು ಮುದುಕಿಯರ್ನು ಎಲ್ಲ ಹಲ್ಲಪಲ್ಲ ಬಿದ್ದಿರ್ತಾವ್ರ, ಕೆಲಸ ಇರಂಗಿಲ್ಲ. ಅವು ಬಾಗ್ಲಾಗ ಕೂತಿರ್ತಾವ. ಜರ ನಾನು ಹೊಸ್ತ ನೋಡ್ಲಿ ಅಂತ ಹೇಳಿ ಜರ ಶರಗೆ ತೆರ್ಕೊಂಡೆ ಹೋಗಿ ವಿದ್ಯಾಶ್ರೀ ಯಾಕ ಅಂದ್ರೆ ಬಸ್ ಸ್ಟ್ಯಾಂಡ್ ಹೊಡ್ಲಿಕ್ಕತ್ತಾರಿ. ಅದಕ್ಕೆ ವಿದ್ಯಾಶ್ರೀ ಇವು ಹೊಸ್ತ ಯಾರು ಮಾಡ್ಸ್ಯಾರ? ನಿಮ್ಮ ಗಂಡ ಮಾಡ್ಸ್ಯಾನ ಅಂತ ಕೇಳಿದ್ಗಳಿಗೆ ಶೊಟ್ಟು ಭಯಂಕರ ಬರ್ತದೆ ಈಕಿಗೆ. ಏನಂತಾಳ್ರಿ? ಅದ್ರ ಬಾಯಾಗ ಮಣ್ಣು ಹಾಕಲಿ, ಅದೇನು ಉಳ್ಳಾಕ ತಂದದ ಬರೀ ಅದಕ್ಕೆ. ಅದು ನಾ ಮಾನ್ಯ ಹೋಗಿದ್ದೆ ಇಲ್ಲಿ ಎಂದ ಉಗಾದಿ ಅಮಾಸಿಗೆ ಹಬ್ಬಕ್ಕೆ. ನಮ್ಮ ಮೌ ಮಾಡ್ಸಾಕ ಚಲೋ ಆಗ್ಯದ ನೋಡ್ರಿ.
ಯಾರ ರೊಕ್ಕೋ ಏನು ಸುದ್ದಿಯೋ ಅದಕ್ಕೆ ಯಾರ್ದರೆ ರೊಕ್ಕ ಎಲ್ಲ ಮನೆ ಜಾತ್ರೆ ಅಂದ್ರು. ಹೌದು. ಇಂಥವು ಸತ್ತು ಅಂದ್ರೆ ಏನಂತಾರ್ರಿ? ನಾವು ಹೈಕೊಂಡು ಬಿಟ್ಟಿರ್ತೀವಿ ನೋಡ್ರಿ ಮೆಟ್ಟ, ಹಳಿ ಮೆಟ್ಟ. ಈಗೆಲ್ಲ ಪ್ಲಾಸ್ಟಿಕ್ ಬಂದಾವ. ಹೌದು. ಅವಾಗ ಗಡ್ಡಿ ಮೆಟ್ಟಿರ್ತೀವ್ರಿ, ಉಂಬಾಣಿ ಹಾಕ್ತೀರಿ ಅವಕ್ಕ. ಒಂದೊಂದು ಕಿಲೋ ಗಟ್ಲೆ. ಆ ಸೈರನ ಈ ರೊಟ್ಟಿ ಹಾಕ್ಲಾರ ಬಟ್ಟಿಗೆ ಆ ಈಚೆ ಕಡೆ ತಿಪ್ಪೆನ ಮೆಟ್ಟ ಬಾಯಾಗ ಹಿಡ್ಕೊಂಡು ಆಚೆ ಕಡೆ ತಿಪ್ಪ್ಯಾಗ ಹೋಗೋದಕ್ಕಿಂತಲೂ ಕನಿಷ್ಠ ತೇತಾಳ ಅಕ್ಕ ಮಾದೇವಿ. ಹೌದ್ರಿ. ನಾ ಅಲ್ಲ ವಿದ್ಯಾಶ್ರೀ ಅಕ್ಕ, ನಮ್ಮ ಮನಿ ಮಾತಲ್ಲ. ನಿಮ್ಮ ಅಕ್ಕ ಮಾದೇವಿ ಹೇಳ್ತಾಳೆ ಹಿಂಗ. ಮಾದೇವಿ. ಹೌದು. ಇನ್ನು ಗಂಡನ ಆಜ್ಞದೊಳಗಿದ್ದಂತ ಹೆಣ್ಣು ಮಕ್ಕಳ ಸಾತ್ರ ಏನಂತಾಳ ಅಕ್ಕ ಮಾದೇವಿ? ಏನಂತಾಳ್ರಿ? ಪತಿಯ ಆಜ್ಞದಲ್ಲಿದ್ದಂತ ಸತಿಯಳು ತೀರಿ ಹೋದರೆ ಹೌದು. ಮಾನುಭಾವಿ ಆದಂತ ಶ್ರೀಶೈಲ ಮಲ್ಲಿಕಾರ್ಜುನನ ಕಳಸ ಮುರಿದಂತೆ ಚೆನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾಳೆ. ಹೌದು. ಹೌದ್ರಿಪ್ಪ. ಗಂಡನ ಆಜ್ಞದೊಳಗೆ ಇದ್ದವ್ರು ಹೆಣ್ಮಕ್ಳು ಎಂಥವ್ರಿ? ಎಂತವ್ರಿ? ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಹುಚ್ಚಿದ್ದ, ಹುಚ್ಚು ಭರಮರೆಡ್ಡಿ, ಹುಚ್ಚು ಭರಮರೆಡ್ಡಿ ಅಂತಿದ್ರು. ಹೌದು. ಸ್ವತಃ ಮಲ್ಲಿನಾಥನ ಬಂದು ಮಗಳೇ ನಿನಗೇನು ಬೇಕು ಆಶೀರ್ವಾದ ಕೇಳ ಕೊಡ್ತೀನಿ ಅಂದಾಗ ಎಂತಕಿರಿ ಅಂಥವ್ರು ಜಗತ್ತದಾಗ ಉಳ್ದಾರ. ಹೌದು. ಉಳ್ದಾರ ಇವರೇ. ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಏನು ಹೇಳ್ತಾಳೆ ಮಲ್ಲಿನಾಥಗ ಪಾದ ಕೈಯಾಗ ಹಿಡ್ದಾಳ. ಹೌದು. ಸ್ವಾಮಿ ನನ್ನ ಗಂಡಗೆ ಹುಚ್ಚು ಭರಮರೆಡ್ಡಿ, ಹುಚ್ಚು ಭರಮರೆಡ್ಡಿ ಅಂತಾರ. ಹೌದು. ಹೌದ್ರಿ. ಅವನಿಗೆ ತ್ರಿಕಾಲ ಜ್ಞಾನ ಕೊಡುವತ್ತು ಬೇಡ್ಕೊಂಡ್ಲು. ಹೌದು. ಹೌದ್ರಿಪ್ಪ. ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಅನಸೂಯನ ಭಕ್ತಿ ಪರೀಕ್ಷೆಗಾಗಿ ಬಂದಿದ್ರು. ಆ ಅತ್ರಿ ಋಷಿಯ ಪಾದ ತೀರ್ಥ ಹೊಡೆದಾಗ ಒಂದೊಂದು ಸಣ್ಣ ಕೂಸಾಗಿ ಬಿದ್ದಾವ್ರಿ. ಇಲ್ಲೇ ಗಾನಗಾಪುರ ಸಾಕ್ಷಿ ಅದ. ಮತ್ತದು ಶರೀರ ಅನ್ನೋದು ನಾನು ಹೆಣ್ಣೆ ಐತಿ, ಮತ್ತು ಅದು ತೊಳೆದು ಹೊಡೆದಿರ್ಬೇಕು. ನಿಂದೇನೋ ಅಂದಿ, ನಿಂದೆ ಪಾತ್ ತೊಳೆದು ಹೊಡಿಬೇಕು ನೋಡೋಣ. ನಿಂದೆ ಶ್ರೇಷ್ಠ ತಂದು ಹೊಡಿಬೇಕ್ರಿ. ಅಲ್ಲೇ ನೀನು ಪಾತ್ ತೊಳೆದು ಹೊಡಿಬೇಕಾಗಿತ್ತು, ಕೂಸು ಮಾಡ್ಬೇಕಾಗಿತ್ತು ಅವ್ರಿಗೆ. ಹೌದು. ಹೌದ್ರಿ. ಪವರ್ ಇಲ್ರಿ ಅವ್ರು ಬಲ್ರಿ. ಅದಕ್ಕೆ ಆ ಅನುಲಾಯಿ ಮಂಡ ಗಂಡ ಇದ್ದ ಕೈಯಾಗ ಮಾರೋ ಮೇಯಾಗ ಮಾರೋಗಿತ್ತು, ಕೈಕಾಲು ಮಂಡಿದ್ದು ಬುಟ್ಟ್ಯಾಗ ಹೊತ್ಕೊಂಡು ತಿರುಗಾಡ್ತಿಳಕಿ. ಈಕಿ ಅಲ್ಲಿ ಎಂಥ ತಾಕತ್ತು ಬೆಳೆದದ ಇಲ್ಲ ನೋಡ್ಬೇಕನ್ನುವಂಥದ್ದು ಜ್ಞಾನಿ ಇದ್ದವ. ಹೌದು. ಆ ಬುಟ್ಟ್ಯಾಗ ಕೂತಲ್ಲಿ ಅಲ್ಲಿ ಮಾಂಡವ ಋಷಿ ಅಂತ ಹೇಳಿ ಅನುಷ್ಠಾನ ಕೂತಿದ್ರು, ಅವ್ರ ಮ್ಯಾಗ ಹುತ್ತು ಬೆಳೆದೈತ್ರಿ. ಹೌದು. ಅವ ಬುಟ್ಟ್ಯಾಗ ಕೂತಲ್ಲಿ ಬಕ್ ಅಂತ ಹೇಳಿ ವಾದ. ಅವಾಗ ಏನೈತ್ರಿಪ್ಪ ಮುಂದ? ಅವಾಗ ಮಾಂಡವ ಋಷಿ ಶಾಪ್ ಕೊಡ್ತಾನ, ನನಗೆ ಯಾವ ಮಗ ಮುಂಡೆ ಮಗ ಒದ್ದಾನಲ್ಲ, ಹೌದು, ನಾಳೆಗೆ ಸೂರ್ಯ ಉದಯ ಆಗೋದ್ರೊಳಗೆ ಅವನ ಶರೀರ 1000 ಹೋಳಾಗಿ ಬೀಳಲಿ ಅಂತೇಳಿ ಶಾಪ್ ಕೊಟ್ಟ. ಇದು ಅನುಲಾಯಿ ಕಿಮಿಗೆ ಬಿತ್ತು. ಹೌದು. ಸೂರ್ಯ ಹೊಂಟನಂದ್ರೆ ನನ್ನ ಗಂಡ ತೀರ್ಕೋತಾನ, ಕುಂಕುಮ ಹಚ್ಚುವಂತ ಹಣಿಗೆ ಹೆಂಡಿ ಹಂಚುವಂತ ಪರಿಸ್ಥಿತಿ ಬರ್ತದ. ಇನ್ಹ್ಯಾಂಗ ಮಾಡ್ಬೇಕ ತಿಳಿದುಕೊಂಡು ಅವಾಗ ಒಂಟಗಾಲಿನ ಮ್ಯಾಗ ನಿಂತು 33 ಕೋಟಿ ದೇವತರಾಣಿ, ಸಪ್ತ ಋಷಿಗಳಾಣಿ, ಇದು ಅಲ್ಲದೇನೆ ಮಾತ್ರ ಸೃಷ್ಟಿಕರ್ತರಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರ ರಾಣಿ ಮಾಡಿ, ಸೂರ್ಯಚಂದ್ರ ರಾಣಿ ಮಾಡಿ ಹೇಳ್ತಾಳೆ, ಒಟ್ಟು ನೀನು ಹೊಟ್ಟೆ ಹೊರಗೆ ಬರಬಾರ್ದು ಅಂತ ಹೇಳಿ ಸೂರ್ಯಾಗ ಆಣಿ ಹಾಕಿಬಿಟ್ಲು. ಬರಬ್ಬರಿ 10 ದಿವಸ ಸೂರ್ಯ ಹೊರಗೆ ಬರಲಿಲ್ಲ. ಅವಾಗ ಸ್ವತಃ ಪರಮಾತ್ಮನೇ ಬಂದು, ಇರ್ಲವಾ ನಿನ್ನ ಗಂಡ ಮಂಡದಲ್ಲ, ಅವನಿಗೆ ಸರ್ವಾಂಗ ಸುಂದರ ಮಾಡಿ ಕೊಡ್ತೀನಿ, ಚರಾಚರ ಪ್ರಾಣಿಗಳದೆಲ್ಲ ತ್ರಾಸ ನಡೆದ ಒಳ ತನ್ನು ಅಂತ ಹೇಳಿದ್ರು. ಉಶಾಪ ಕೊಟ್ಟಾಗ ಅವನ ಕೈಕಾಲ ಸರ್ವಾಂಗ ಶುದ್ಧ ಮಾಡಿ ಮೇಯನ ಮಹಾರೋಗ ಕಳೆದು ಭಗವಂತ ಆಶೀರ್ವಾದ ಮಾಡಿದ. ಇವ್ರದ್ದು ಹೆಂಗ್ರಿಪ್ಪ? ಇವ್ರದ್ದು ಇರ್ಲಪ್ಪ, ಅವಕ್ಕೆ ಇತಿಹಾಸ ತೊಗೊಂಡು ಏನು ಮಾಡೋದೈತಿ, ಎಲ್ಲ ಬಲ್ಲವ್ರು ಇಲ್ಲಿ ಇದು ಮಾಡ್ತಾರೆ. ಅವ್ರವ್ರು ನಾವು ಮಾತಿನ ತಿಡ್ಡಿ ಬೆಳೆಸಿ ಏನಕ್ಕೇನ್ರಿ ಇದು ಮಾಡ್ಲಕತ್ತೀವಿ ಅಂದ್ರೆ ಕೆಲವು ಕಡೆ ಪೆಟ್ಟಾಗ್ತದೆ ಮಾತದು. ಅದಕ್ಕೆ ಅದನ್ನೇನು ಬೇಡ, ಆಕೆ ಎಲ್ಲರೂ ಇರಲ್ಲಕ್ಕ, ಯಾಪದಾಗ ಕಲ್ಯಾಳು ಏನು ಯಾಕೆ ಮಾಡಳು, ವಿಷಯ ಏನು ನಡೆದ ಚಂದಾಗಿ ನಡೆಸ್ಕೊಂಡು ಹೋಗೋದೈತಿ. ಅವೆಲ್ಲ ತಿಡ್ಡಿನ ಮಾತಾತಾವ. ಆಕಿ ಹೇಳ್ತಾಳೆ ಬಿಡು, ಆಕಿ ಯಾಕಂದ್ರೆ ಇನ್ನ ಮೇಯಾಗ ಒಂಜಾರು ಬಿಸಿ ರಕ್ತದ, ನಮ್ಮ ಕಳಿ ನೋಡ್ತಾರ, ಹೋರಿ ಚಲೋ ಇದ್ರೆ ಬಿಡ್ತಾರ. ಅದಕ್ಕೆ ಹೇಳ್ತಾಳೆ ನೋಡು, ಆ ಹೋರಿಗೂ ಹೇಳಿದ್ರಿ, ಅದಕ್ಕೂ ಒಪ್ತೀನಿ ನಾನು. ಹೋರಿ ಸುಳಿ ಬಾರಿಗೆ ಸುಳಿ ಇತ್ತಪ್ಪ ಅಂದ್ರೆ ತೋಳಲ್ಲ ತಂಗಿ. ನಿನಗೆ ಕೇಳ್ತೀನಿ, ಆ ಹೋರಿ ಸುಳಿ ನೋಡಿ ಖರೀದಿ ಮಾಡಿದವನು ನಮ್ಮ ಅಪ್ಪನೇ, ನಿನಗೆಲ್ಲ ಸರ್ವಾಂಗಗಳು ಶುದ್ಧ ಅದಾವ ಇಲ್ಲ ಅಂತ ಹೇಳಿ ಖರೀದಿ ಮಾಡಿದವನು ನಮ್ಮ ಅಪ್ಪನೇ. ನೀ ಏನ್ರ ಸಂತಿಗೆ ಹೋಗು ಯೋಗ್ಯತೆ ಅದ ನಿನ್ನ ಬಲ್ಲಿ? ನೀನು ಸಣ್ಣಕ್ಕಿದ್ದಾಗಿ ತಾಯಿ ತಂದೆ ಆಜ್ಞೆದಾಗ ಇರ್ಬೇಕಾಗ್ಯದ. ಗಂಡನ ಮನೆಗೆ ಬಂದ ಬಳಕ ಗಂಡನ ಆಜ್ಞೆದಾಗ ಇರ್ಬೇಕಾಗ್ಯದ. ಮುಂದೆ 30 ಅವಸ್ಥೆಗೆ ಮಕ್ಕಳ ಆಜ್ಞೆದಾಗ ಇರ್ಬೇಕಾಗ್ಯದ. 3 ಅವಸ್ಥೆ ಒಳಗೆ ನಿನಗೆ ಅಧಿಕಾರ ಸಿಕ್ಕಿಲ್ಲ. ನೋಡು ಶ್ರುತಿ ಒಳಗೆ ತೆಗೆದು. ಅದಕ್ಕೆ ತಂಗಿ, ಆಕೆ ಅನುಲಾಯಿ ಅಜರಾಮರವಾಗಿ ಉಳಿದಳು. ಇದು ಅಲ್ಲದೆ ಸತ್ಯ ಸಾವಿತ್ರಿ ಯಮನು ಕೂಡ ಹೋರಾಡಿ, ಗಂಡನೇ ಶ್ರೇಷ್ಠ, ಗಂಡನ ಹೊರತ ಗತಿ ಇಲ್ಲ, ಹೆಣ್ಣಿನ ಜನ್ಮಕ್ಕೆ ತಿಳಿದುಕೊಂಡು ಯಮನು ಕೂಡ ಹೋರಾಡಿ ಸತ್ಯವಾನನನ್ನು ಭೂಲೋಕಕ್ಕೆ ಪಡ್ಕೊಂಡು ಬಂದಳು. ನಿಮ್ಮ ಗಣಸರು ಏನ್ರಿ ಮಾಡ್ಯಾರನ್ನ ಹೇಳಿ ತಿಡ್ಡು ಹಚ್ಚಿ, ನಿನಗೆ ಬೇಕಾಗ್ಯದ ನನ್ನ ಬಳಿ ಅಂತ ವಸ್ತು ಅದ, ಅದಕ್ಕೆ ನನ್ನ ಸ್ತುತಿ ನೀ ಮಾಡ್ಬೇಕಾಗ್ಯದ, ಹೈರಾಣ ಆಗ್ಬೇಕಾಗ್ಯದ. ಇದು ಅಲ್ಲದೇನೆ ಮತ್ತು ಇಸ್ಲಾಂ ಧರ್ಮದಲ್ಲಿ ಆದರೂ ಕೂಡ ಬೀಬಿ ಫಾತಿಮಾ
36 ವರ್ಷ ಆ ಕೈಲಾಸದೊಳಗೆ ತೊಟ್ಲ ತೂಕೋತ್ ನಿಂತಾಳ. ಹೌದ್ರಿ. ಎದಕ್ಕೆ ನಿಂತಾಳ ಅಂದ್ರೆ ತಿಪ್ಪಲು ಹಿಡಿದಿತ್ತು. ಬರೇ ದೇವಿದು ಒಂದೇ ತಲೆ 18 ಕೈ ಅಂದ್ರೆ ಹೇಳೋದಾಗಲ್ದು ನಿನಗೆ. ನಿಮ್ಮ ದೇವಿದೆ ಹೇಳೋದಾಗಲ್ದು. 36 ವರ್ಷ ಐತೆ ಆಕಿ. 36 ವರ್ಷ ತೊಟ್ಲ ತೂಕೋತ್ ನಿಂತಾಳ ಕೈಲಾಸದೊಳಗೆ. ಯಾವ ಥರದ ಸಿಂದ ಅಂತ ಕೇಳಿದ್ರೆ ತಿಪ್ಪಲು ಹಿಡಿದಿದ್ದ ವಿದ್ಯಾಶ್ರೀ ಅಕ್ಕ. ಅವಿದ್ಯೆ ಮಾತಾಡ್ಲಕ್ಕೆ ಹೋಗಬೇಡ. ನನ್ನ ಮಕ್ಕಳು ಹಸೇನ್ ಹುಸೇನಿ ಅಬೂಬಕರ್ ಇಂಥವರೆಲ್ಲ ಇಸ್ಲಾಂ ಧರ್ಮದ ಸ್ಥಾಪನೆಗಾಗಿ ತೀರ್ಕೊಂಡ್ರು. ಅವರ ನ್ಯಾಯ ಸತ್ಯದೋ ಏನು ಅಸತ್ಯದ ಹೇಳು ಅಂತ ಹೇಳಿ ಭಗವಂತನು ಕೂಡ ಅಲ್ಲಿ ತೊಟ್ಲ ತೂಕೋತ 36 ವರ್ಷ ನಿಂತಾಳು ಬೀಬಿ ಫಾತಿಮಾ. ಯಾತಕ್ಕಾಗಿ? ಗಂಡನೇ ಶ್ರೇಷ್ಠ ತಿಳ್ಕೊಂಡು. ಮೌಲಾಲಿ ಹೇಳಿದ್ದು ಒಂದು ಅಣುಪ್ರಮಾಣದ ಹಾಟ್ಲಿಲ್ಲಕಿ ಅಂದ್ರೆ ಆಕಿ ನೇತ್ರದೊಳಗಿನ ರತ್ನಗಳು ಉಳಿ ಬಂದು ನೀನು ಹೇಳಿದ್ರು ನೋಡ್ರಿ, ಮುತ್ತ ಅಲ್ಲ ರತ್ನಗಳು. ಅವ ಸ್ವತಃ ಪರಮಾತ್ಮ ಮಾಡಿದ ಆಟಿತ್ತದು. ಇಂತಿಂಥವ್ರೆಲ್ಲ ಈ ಭೂಮಿ ಮ್ಯಾಗ ಆಗಿ ಹೋಗ್ಯಾರ ತಂಗಿ. ನನಗೆ ಬಿಟ್ಟು ಎಲ್ಲಿ ಜಾಗಿಲ್ಲ ನಿನಗ. ನನ್ನ ಆಶೀರ್ವಾದದಿಂದ ಗಂಡಗೆ ನಡ್ಕೊಂಡು ಪೂಜೆ ಭಾವ ನಿನ್ನ ಬಳಿ ಬಂದರೆ ಬೆಕ್ಕದ ಸಿಕ್ಕದ ಇಲ್ಲ ನಂಗಿಲ್ಲ. ನಮ್ಮಪ್ಪ ಅಂದ್ರೆ ಟಾಟಾ ಬಿರ್ಲಾ ಇದ್ದಂಗ್ರಿ. ಹೌದ್ರಿ. ಎಷ್ಟೋ ಕಂಪ್ನಿಗಳದಾವ ನಮ್ಮ ಅಪ್ಪನು. ಎಲ್ಲರೂ ಒಂದು ಕಂಪ್ನಿಯಾಗ ಹೆಲ್ಪರ್ ಕೆಲಸ ಮಾಡ್ಲಕ್ಕ ಹಚ್ಚಿರ್ಬೇಕೀಗಿ. ಇಲ್ಲತ್ತ ನಾವ್ಯಾಕೆ ಹೇಳನು? ಮೌಲಲ್ಲಿ ಶರಣರೇನ ಮುನ್ನ ಕಡೆ ಮುತ್ತು ಮಾಡಿಲ್ಲತ್ತ, ಬಂಗಾರ ಮಾಡಿಲ್ಲತ್ತ. ಗಿಡ ಕಡ್ಲಿಕ್ಕೆ ಹೋದ್ರ ಗಿಡ ಕಚ್ ಹಾಕಿದ್ರ ಬಂಗಾರ ಚಿಳಿ ಬಿದ್ದ. ಅದಕ್ಕೆ ತಂಗಿ ಭಾಳ ಉದ್ದಕ್ಕೆ ಹೋಗ್ಬೇಡ. ನಿನಗೆ ಇನ್ನೂ ಹೇಳಕತ್ತೀನಿ ನಾನು. ಏನು ಒಂದು ತಿಟ್ಟು ಮಾತಾಡ್ತಿ ಅದು ನಾವು ಹೇಳ್ದಗಳಿಗೆ ನಾ ಭಯಂಕರ ಇದ್ದೀನಿ, ನಾ ವಿದ್ಯಾಶ್ರೀ ಅಂತ ಹೇಳ್ತಿ. ಒಳ್ಳೆಯದು. ಹೌದು. ಈಗ ವಿಚಾರ ಮಾಡ್ಕೋರಿ ನೀವು, ಗಂಡಿನಲ್ಲಿ ಎಂಥ ಸಾಮರ್ಥ್ಯ ಅದ. ಒಳ್ಳೆ ಕೇಳುವಂಥ ವಿಷಯ ರೀ. ಯಾಕಂದ್ರೆ ಇವೆಲ್ಲ ಯಾಕೆ ಬಿಚ್ಚಬೇಕಾಗ್ಯದಂದ್ರೆ ಇದು ಕಾರ್ಭಾಸಗ ಅಂದ್ರೆ ತಂಗಿ ತಪ್ಪಿ ಕ್ಯಾರ್ ಹಾಕಿದ್ರಂದ್ರೆ ಬಿದ್ದಲ್ಲಿ ತೂತು ಬೀಳ್ತದೆ. ಅಂಥವ್ರು ಕಾರ್ಭಾಸಿಗೆ ಅವ್ರಂದ್ರೆ ಕ್ಯಾರಿಗಿರುತ್ತಂದ್ರೆ ಸೂಜಿಲೆ ಸುಚ್ಚಿ ಎಲ್ಲಾರು ಮೆತ್ತನ ಜಾಕ್ ಹಾಕಿದ್ರಂದ್ರೆ ಲಾಳಿನೇ ಬೀಳ್ಬೇಕಲ್ಲಿ. ಮತ್ತು ಅವ್ರ ಆಶೀರ್ವಾದ ಐತಂದ್ರೆ ಜಗತ್ತದೊಳಗೆ ಎಲ್ಲಿ ಬೆಳಿಕ ಅಲ್ಲಿ ಬೆಳಿಬೇಕು. ಇಂಥ ಸ್ಥಾನದ ಕಾಡು ಸಿದ್ದೇಶ್ವರನಿಲ್ಲಿ ಇಲ್ಲಿ ಮೊದಲಾದರೂ ಹೆಂಗಿತ್ತು, ಈ ಸದ್ಯ ಕೈಲಾಸ ಆಗ್ಯದ ಕಾಡಿಸಿದೆ ಇದು ನಮ್ಮ ಕಾರ್ಭಾಸಿಗೆ. ಅಂದ್ರೆ ಗುರು ಶಿಷ್ಯರಲ್ಲಿ ಎಂಥ ತಾಕತ್ತು ಬೆಳೀತದೆ ಅನ್ನುವಂಥದ್ರ ಬಗ್ಗೆ ತಾವು ಲಕ್ಷ್ಯ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಪಾರಮಾರ್ಥ ಜೀವಿಗಳಿದ್ದೀರಿ, ಅಧ್ಯಾತ್ಮ ಜೀವಿಗಳಿದ್ದೀರಿ, ಓದ್ಕೊಂಡವ್ರು ಇದ್ದೀರಿ. ಮಚ್ಛಿಂದ್ರನಾಥ ಯಾರ ಗುರು? ಅವ ಘೋರಕನಾಥನ ಗುರು. ಅವ ಮುಂದೇನದ ಅಲ್ಲಿ ಲಗ್ನ ಮಾಡಿಕೊಂಡು ಅಲ್ಲಿ ಸ್ತ್ರೀ ದೇಶದೊಳಗಿದ್ದ. ಘೋರಕಿಗೆ ಉಪದೇಶ ಮಾಡಿದಗಳಿಗೆ ಹೋಗಿಬಿಟ್ಟ. ಅವಾಗ ಘೋರಕತನ ನಮ್ಮ ಅಪ್ಪ ನನಗೆ ಉಪದೇಶ ಕೊಟ್ಟು ಹೋದವ ಅತ್ತೆ ಹಾದ ತಿಳಿದುಕೊಂಡು ತನ್ನ ಜ್ಞಾನ ದೃಷ್ಟಿ ಹಚ್ಚದ. ಗುರು ಎಲ್ಲಿದ್ರು? ಸ್ತ್ರೀ ದೇಶದೊಳಗಿದ್ರು. ಅಲ್ಲಿ ಪುರುಷ ಸ್ವರೂಪದಿಂದ ಹೋಗ್ಲಿಕ್ಕೆ ಇದು ಇದ್ದಿದ್ದಿಲ್ಲ. ಒಬ್ಬರು ಶಾಪ್ ಆಗಿತ್ತು. ಈಗ ನಾವೇ ಶಾಣತನ ಕಲಿಸ್ದಂಗೆ ಆಗ್ತದ ಹೇಳಿದ್ರಿ. ಅವಾಗ ಅವ್ರು ಏನು ಮಾಡಿದ್ರಿ, ಇವರು ದಾಸರು ಇರ್ತಾರ್ರಿ, ದಾಸರು ಅವ್ರು ಕೂಡ ಗೆಳತನ ಕಟ್ಟದ ಯಾರು ಘೋರಕನಾಥ. ಹಟ್ಟಿ ಸೀರೆ ಉಟ್ಕೊಂಡು ಇದು ಮೃದಂಗ ಬಾರಿಸ್ಲಕತ್ತ. ಆಕಿ ರಾಣಿನೇ ಮಾಡ್ಕೊಂಡಿದ್ದಳು ಮಚ್ಛಿಂದ್ರನಾಥಗ. ಅಲ್ಲಿ ಇಲ್ಲೇ ಅದಾನ ನನ್ನ ಗುರು, ನಮ್ಮ ಅಪ್ಪ ಇಲ್ಲೇ ಅದಾನಂತ ತಿಳ್ಕೊಂಡು ತಿಳಿತವನಿಗೆ ಇಲ್ಲಿ ತಾಳಿಗಿನೂ ಬರಬರಿ ಯಾವಕ್ರಿ ಮತ್ತು ಗುರುವಿಗಿನೂ ಇದು ತಿಳಿಬೇಕು. ಘೋರಕ ಆಯಾ ಮಚ್ಛಿಂದ್ರ ಆವ್, ಘೋರಕ ಆಯಾ ಮಚ್ಛಿಂದ್ರ ಆವ್ ಅಂತ ಹೇಳಿ ಆ ತಬಲದೊಳಗೆ ಬಾರಿಸ್ಲಕತ್ತವ ಮೃದಂಗದೊಳಗೆ. ಅವಾಗ ಮಚ್ಛಿಂದ್ರ ಅಂದ, ಇದು ಎಂಥ ವಿಚಿತ್ರ, ಆ ಸೀರೆ ಹುಟ್ಟಿಯನ್ನು ಮೃದಂಗ ಬಾರಿಸ್ತಾನಲ್ಲ ಅವನಿಗೆ ಒಳಗೆ ಕರ್ಕೊಂಬ ಹಾಕಿ ಇಲ್ಲಿ ಅಂದ. ಅಟ್ಟೆ ಪರ್ಮಿಷನ್ ಸಿಗೋದು ಬೇಕಾಗಿದ್ರಿ ಅವನಿಗೆ. ಹೋಗಿ ಸಾಷ್ಟಾಂಗ ಹಾಕಿ ಹಳ್ಳಿಕತ್ತ ಘೋರಕನಾಥಯ್ಯಪ್ಪ ನನಗೆ ಬಿಟ್ಟು ಎಷ್ಟು ದಿನ ಆಯ್ತು ಬಂದು ಇಲ್ಲೇ ಇದೆಯಾ ಅವ್ರ ಮನ್ಯಾಗ, ನಾನು ನಿಂದಸಿಂದ ಬಂದೀನಿ ಅಂತ ಹೇಳಿ 2-3 ದಿವಸ ನಿಂತು ಮುಂದೆ ಗುರುಗಳಿಗೆ ಕರ್ಕೊಂಡು ಬರೋ ಹೊತ್ನ್ಯಾಗ ಆ ರಾಣಿ ಏನು ಮಾಡಿದಳು, ಒಂದು ಬಂಗಾರದ ಗಟ್ಟುನೇ ಏನದ ಅವನ ಜೋಳಿಗೆ ಒಳಗೆ ಹಾಕಿದ್ರು. ಎಲ್ಲಿ ನಿನ್ನ ಖರ್ಚಿಗೆ ತಿಳಿದುಕೊಂಡು ಬಾಗಿಲಿಗೆ ಹಾಯ್ಕೊಂಡಾಗ ಮಚ್ಛಿಂದ್ರನಾಥ ಏನು ಮಾಡವ, ಹಿಂದೊಮ್ಮೆ ನೋಡವ ಮುಂದೊಮ್ಮೆ ನೋಡಮ್ಮ. ಟೈಮ್ ಇದು ಆಯ್ತಂದ್ರ ಹಂಗೆ ಆ ಜೋಳಿಗೆ ಏನದ ವಜ್ಜಿ ನೋಡವ ಹಾಯ್ಕೊಂಡಿದ್ದು. ಅವಾಗ ಘೋರಕನಾಥ ಅಂದ, ಹರಿಹರ ಬ್ರಹ್ಮಾದಿಗಳಕ್ಕಿಂತಲೂ ಸದ್ಗುರು ಅಧಿಕ ಹೇಳಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಜೈಘೋಷದ ನಮ್ಮಪ್ಪನಿಗಿಂತಲೂ ಶ್ರೇಷ್ಠವಾದ ವಸ್ತು ಅವನ ಜೋಳಿಗೆಯಾಗಿ ಏನು ಹೇಳ್ಬೇಕಪ್ಪ, ಇದು ಯಾವಾಗ ನೋಡ್ಬೇಕಂತ ಚಿಂತೆ ಹತ್ತು ಘೋರಕನಾಥಗ. ಮುಂದೆ ಅಲ್ಲಿ ಒಂದು ಸರ್ವರ ಬಯಲುಕಡೆ ಬತ್ತು ಮಚ್ಛಿಂದ್ರನಾಥಗ, ಏನಪ್ಪ ನಾ ತೆಂಬಿ ತೊಗೊಂಡು ಹೋಗಿ ಬರ್ತೀನಿ, ಬರುತ್ತಾನೆ ಇಲ್ಲೇ ಕುಂದ್ರಪ್ಪ ಜರ ಜೋಳಿಗೆ ನೆದರಿಡು ಅಂದವ. ಅವಾಗ ಘೋರಕಂದ, ನಾನು ನೇಮಿಸಿದ್ದು ಬರಬರಿ ಆಯ್ತು ನಡಿ ಇಲ್ಲಿ ನೋಡ್ಬೇಕಂತ ಹೇಳಿ ಗುರುಗಳೇನದ ತೆಂಬಿ ತೊಗೊಂಡು ಹೋಗಿಬಿಟ್ರು. ಇವ ಜೋಳಿಗ್ಯಾಗ ಹೋಗಿ ಕೈ ಹಾಕದ, ಬಂಗಾರದ ಗಟ್ಟು ಇತ್ರಿ. ಇವು ನಮ್ಮನ್ನ ಇಂಥದ್ದು ನಮ್ಮ ಅಪ್ಪಗೆ ಹಿಂಗೆ ಮಾಡ್ಯದಲ್ಲ ಇದು ತಿಳ್ಕೊಂಡು ಅದು ಏನು ಮಾಡ್ದ, ಆ ಬಂಗಾರ ಗಟ್ಟು ಎತ್ತಿ ಆ ಮಡುವಿನಾಗ ಹೋಗೋದು ಬಿಟ್ಟು ಘೋರಕ. ಇವ ಬಂದ ಕೈಕಾಲ ಮುಖ ತಗೊಂಡು ಅದರಂತದೇ ಒಂದು ವಾಜಿ ಕಲ್ಲು ಹಾಕಿದ, ಅದ್ರಾಗ
ಬಂದು ಏನು ಎತ್ತಿ ಬಿಟ್ಟ ವಾಜಿ ಇತ್ತು ಹಂಗೆ ಬಾಗಿಲಿಗೆ ಹಾಕದ ಹೌದು ಹೊತ್ತು ಹೋಗಿತ್ತು ಹಿಂದೆ ನೋಡೋದು ಮುಂದೆ ನೋಡೋದು ಹಿಂದೆ ನೋಡೋದು ಮುಂದೆ ನೋಡೋದು ನಡೆಸಿದ ಯಾರು ಮಚ್ಚಿಂದ್ರ ಹೌದ್ರಿ ಅವಾಗ ಘೋರಕನಾಥ್ ಹೇಳ್ತಾನೆ ಯಪ್ಪ ನೀ ಹಿಂದ ಮುಂದೆ ನೋಡಬೇಡಪ್ಪು ಹಿಂದ ಮುಂದೆ ನೋಡೋದ ಅಲ್ಲೇ ಮಡುವಿನ್ಯಾಗ ಹೋಗ್ಯದ ನಾವು ಘೋರಕನಾಥ್ ಹಿಂದಿನ ಒಳಗೆ ಹೋಗ್ಯದ್ರಿ ಅಂಜಿಕೆ ಹೌದ್ರಿ ಅವಾಗ ನೋಡ್ತಾನ್ರಿ ಒಳಗ್ ಕಲ್ಲದ ಎದೆ ಹೊಡ್ಕೊಳಕತ್ತ ಯಾರು ಮಚ್ಚಿಂದ್ರನಾಥ ಅವಾಗ ಏನಾಯ್ತ್ರಿಪ್ಪ ಮುಂದ ಯಾಕೋ ಯಪ್ಪ ಏನಾಗ್ಯದ ಏನಪ್ಪ ನಿಮ್ಮ ಅವ್ವ ಒಂದು ಬಂಗಾರದ ಗಟ್ಟು ಕೊಟ್ಟಿಲ್ಲು ಅದು ಎಲ್ಲಿಟ್ಟಿ ಈ ಸದ್ದು ನಿನಗೆ ಬಂಗಾರ ಬೇಕೇನೋ ಅಂತ ಕೇಳ್ದ ನೀನು ಆಶೀರ್ವಾದ ಮಾಡು ನಿನಗೆ ಎಷ್ಟು ಬೇಕು ಅಷ್ಟು ಬಂಗಾರ ಕೊಡ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡಿದ ಗುರುಗಳ ಆಶೀರ್ವಾದ ಮಾಡಿದ್ರು ಅಲ್ಲೇ ದಾಂಡಿಗೆ ಗುಡ್ಡ ಐತ್ರಿ ಈ ಬಿಲ್ಡಿಂಗ್ದಂಗೆ ಅಲ್ಲಿ ಮ್ಯಾಗ ನಿಂತು ಹೋಗಿ ಕಾಲ್ ಮಾಡಿದಾಗ ಹೊರಕನಾಥ ಬರೇ ಕಾಲ್ ಮಾಡಿದ್ರೆ ಇಡೀ ಗುಡ್ಡನೇ ಬಂಗಾರ ಆಯ್ತು ಯಪ್ಪ ಎಷ್ಟು ಬೇಕು ಬಂಗಾರ ತಗೋ ಅಂದ್ ನಾವು ಇಂತಿಂಥವ್ರು ಶ್ರೇಷ್ಠ ಪುರುಷರೇ ಎಷ್ಟೋ ಮಂದಿ ಆಗಿ ಹೋಗ್ಯಾರ ನಾವು ಇರ್ಲಾರ್ದೆ ನೀ ಎಲ್ಲರೂ ಬೆಳೆದಿದ್ದಂದ್ರೆ ತೋರ್ಸಿ ಯಾವಾದ್ರೆ ಪುಟ್ಟದಾಗಿತ್ತಂದ್ರೆ ಎಡ್ಡಿನ ಮಾತು ಆಡ್ಲಕ್ಕೆ ಹೋಗ್ಬೇಡ ಬರೇ ಹಾಕೋದಕ್ಕೆ ಬಾಯಿ ಹಾಕಿದ್ರೆ ಸುಮ್ ಬಿಡ್ತಾರೆ ಅದಕ್ಕೆ ಬಾಯಿ ಹಾಕಿದ್ರೆ ಹಂಗೆ ಬಾಯಿ ಮ್ಯಾಗ ಹೊಡಿತಾರೆ ಅಲ್ಲ ಬರೀ ಹಂಗೆ ಅದಕ್ಕೆ ಇಂಥವು ಇತಿಹಾಸ ಪುಟಗಳು ಎಷ್ಟು ಅದಾವ ಈಗ ತಾವೆಲ್ಲರೂ ಶಾಂತ ರೂಪದಿಂದ ಕೂತು ಕೇಳ್ತಿದ್ರಿ ಅಂದ್ರೆ ಮತ್ತು ಇಲ್ಲಪ್ಪ ಇವೇ ಹರದೇಶನಾಗೆ ಇವೇ ತಿಕ್ಕಾಟೆ ಹೋಲಿ ಅಂದ್ರೆ ನಮ್ದೇನು ತಕರಾರಿಲ್ಲ ಹಾಂ ಯಾಕಂದ್ರೆ ಕೇಳ್ರಿ ಇಲ್ಲಿ ಕಾಡಸಿದ್ದೇಶ್ವರ ಜಾತ್ರೆಗೆ ನಾನು 20-30 ವರ್ಷ ಗಟ್ಟಲೆ ಬಂದೀನಿ ಅಲ್ಲಿ ರಾತ್ರಿ ಬೆಳಗನ ಹರದೇಶಿ ನಾಗೇಶ ನಡೀತಾವ ಇಲ್ಲಿ ಮರುದಿವಸ ದೇವಸ್ಥಾನ ಇತಿಹಾಸಗಳು ನಡೀತಾವ ಈಗ ಏನೋ ನಿಮ್ಮೆಲ್ಲರ ಆರ್ಡ್ರ ಆದ್ರೆ ಇಲ್ಲಕಂದ್ರೆ ಏನಿಲ್ಲ ಇವೇ ಹೋಲಿ ಅಂದ್ರೆ ಇವೇ ಹೋಗೋದು ಇನ್ನೊಂದು ಹಾಕಿದಾಗ ಟೈಮೇ ಉಳಿಯಲ್ಲ ಇತಿಹಾಸ ಇರಲ್ಲ ಮಂದಿ ವ್ಯಾಸದ ಕರ್ಕದ ಹೇಳತ್ತೀರ ಖಾಜಾ ಸಾಬ್ ನಬಿ ಸಾಬ್ ಶೇಖ್ ಇವರು ಕೂಡ ಈ ಭಾಗಣ್ಣವ್ರಿಗೆ 50 ರೂಪಾಯಿ ಕೊಟ್ಟು ಅದು ಏನು ಇಸ್ಲಾಂ ಧರ್ಮದ ಬಗ್ಗೆ ತಿಳಿಸಿದ್ರು ಅದು ಅವ್ರಿಗೆ ಮನಸ್ಸಿಗೆ ಆನಂದ ಆಯಿತು. ಅರಿತು 700 ಅಂತ ಹೇಳಿದ್ರು. ಆದ್ರೆ ಅದು ಸಾಕ್ಷಾತ್ ನಮ್ಮೂರಾಗಿದೆ ಕಾಡಸಿದ್ದೇಶ್ವರ ರೂಪದಾಗ ಅರಿತು 700 ಅರಿಲಾರ್ದೆ 700 ರೇವಣಸಿದ್ದೇಶ್ವರ. ಅದು ನಮ್ಮ ಮಠಕ್ಕೆ ನಮ್ಮ ಊರಿಗೆ ಸಂಬಂಧದ ಆ ತಿರುಗಿ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಮನಸ್ಸಿಗೆ ಆನಂದ ಇದೆ. ಆ ಖಾಜಾ ಬೇದ ಏನದ ಇಸ್ಲಾಂ ಧರ್ಮದ ಬಗ್ಗೆ ಮತ್ತು ಗೋರಖನಾಥ್ ಮಚಂದ್ರನಾಥ್ ಪವಾಡ ತಿಳಿಸಿ ಹೋಗಿದೆ. ಅದಕ್ಕೆ ಹೀಗಾಗಿ ಖಾಜಾ ಸಾಬ್ ನಬಿ ಸಾಬ್ ಶೇಖ್ ಇದರಂತೆ ನಮ್ಮ ಖಾಜಾ ಸಾಬಣ್ಣವ್ರು ನಬಿ ಸಾಬ್ ಕಾಕ ಅವರು ಶೇಖ್ ಅಂದರೆ ಶೇಖ್ ಸೈಯದ್ ಮೊಘಲ್ ಪಠಾಣ ತಿಳಿದುಕೊಂಡು 4 ಭಾಗಗಳಿರ್ತಾವೆ ಇಸ್ಲಾಂ ಧರ್ಮದೊಳಗೆ. ಅಂಥ ಒಂದು ಶೇಖ ನಾಮ ಪಡೆದಂಥವ್ರು ಮಾನಭಾವಿಗಳು ತಮ್ಮ ವರದಕರಗಳಿಂದ ಏನೋಪ್ಪ ಬಂದಂಥ ಕಲಾವಿದ ಮಕ್ಕಳಿಗೆ ಇಂಥವೇ ಸತಿ ಒಳಗಿದ್ದಂಥ ಸಾಹಿತ್ಯ ಇವನು ತಲೆಯಾಗಿ ಇನ್ನೂ ನೆಲೆಸಲೇ ತಿಳ್ಕೊಂಡು ಅಡ್ಡ ತಿಡ್ಡ ಮಾತೇನದ ಮಂತ್ರಿ ಭಾಗಣ್ಣ ಬಾಯಲ್ಲಿ ಬರಬಾರ್ದು. ಆದರೆ ಒಳ್ಳೆ ಶಬ್ದಗಳನ್ನೇ ಅವನ ತಲೆಯಾಗಿ ಭಗವಂತ ಮೂಡಿಸಲೇ ತಿಳ್ಕೊಂಡು ತಮ್ಮ ವರದಕರಗಳಿಂದ 51 ರೂಪಾಯಿ ಆಶೀರ್ವಾದ ಕೊಟ್ಟ ಮೂಲಕ ಮಹಾಜ್ಞಾನಿಗಳಿಗೆ ಆದ್ರೆ ನಾನು ಪೂರ್ಣ ಸ್ವೀಕರಿಸಿವೆ. ಅದರಂತೆ ಬೀರಣ್ಣ ವಾಟಾರ್ ಪೂಜಾರಿ ಇವರು ಕೂಡ 50 ರೂಪಾಯಿ ಕಾಣಿಕೆ ಕೊಟ್ಟರು. ಯಾಕಂದ್ರೆ ಗುರು ಪೂಜೆ ಹರ ಸೇವೆ ಸರ್ಪುರುಷನ ಸೇವೆಗಳದು ಅದ್ರದ್ದು ತಿರುಳು ಹೇಳಿದ್ರು. ಅದಕ್ಕೆ ಆನಂದಾಗಿ 50 ರೂಪಾಯಿ ಬೀರಣ್ಣ ವಾಟಾರ್. ಇದರಂತೆ ನಮ್ಮ ಬೀರಪ್ಪಣ್ಣವರು ಒಟ್ಟಾರೆ ಸಾಕಿನ ಕಾರ್ಭೋಸ್ಗ ಇವರಾದರೂ ಕೂಡ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವನು ದೊರಕುವುದುಂಟೇಳ ಆತ್ಮ ಅಂತ ಏನಕ್ಕೆ ಪದ್ಯ ಅದಲ್ಲ, ಆ ಪದ್ಯ ಕೇಳಿ ಆನಂದ ಆಗ್ಯದ. ಆನಂದ ಆಗಂಗೆ ಅದ ಆ ಪದ್ಯ. ಇನ್ನಾದ್ರೆ ಟೀಕಾ ಅಂತೂ ಬಿಡಿಸಿಲ್ಲ. ಏನು ನಮ್ಮ ವಿದ್ಯಾಶ್ರೀ ಯಾಕೆ ಅವ್ರಿಗೆ ಬರ್ತಿತ್ತಂದ್ರೆ ಬಿಡಿಸಲಿ. ಅದಕ್ಕೆ ಅದು ಕೇಳಿ ಮಾನಭಾವಿಗಳು 51 ರೂಪಾಯಿ ಬಕ್ಷಿಸ್ ಕೊಟ್ಟ ಮೂಲಕ ಅವರಿಗೂ ತಮ್ಮೆಲ್ಲರೂ ನಾನು ಪೂರ್ಣ ಸ್ವೀಕರಿಸಬೇಕು. ಈ ಸದ್ಯ ಒಂದು ಖ್ಯಾಲಿ ಅದು ಸಬೀಣಿ ಬರ್ತದ. ಬಂದ ನಂತರ ಒಂದು ಶರಣ ಪುರಾಣ ಮತ್ತು ಅದರಂತೆ ಮಲ್ಲಿನಾಥ್ ಬಂಡಪ್ಪ ಹೀರಾಪುರ್ ಸಾಕಿನಗೌಡ ಅವರು ಕೂಡ ಭಗಪ್ಪಣ್ಣನವ್ರಿಗೆ 50 ರೂಪಾಯಿ ಕೊಟ್ಟಿದ್ದರೆ ಸ್ವೀಕಾರ ಮಾಡಬೇಕು. ಈಗ 50 ರೂಪಾಯಿ ಕೊಟ್ಟಂಥ ಮಾನಭಾವಿಗಳ ಹೆಸರಂತೂ ನಮ್ಮ ಪಾಟೀಲ್ರು ಹೇಳಿದ್ದಾರೆ. 51 ರೂಪಾಯಿ ಬಕ್ಷಿಸ್ ಕೊಟ್ಟ ಮೂಲಕ ಆ ಮಾನಭಾವಿಗಳಿಗೆ ಆದರೂ ಕಾಡು ಸಿದ್ದೇಶ್ವರರು ಯೋಗ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಂಡು ಹಣ ಸ್ವೀಕರಿಸಿದರು. ಮತ್ತು ಅದರಂತೆ ವಿಶೇಷ ಭಕ್ತಾದಿಗಳಲ್ಲಿ ನಮ್ಮ ಮದರಕ್ಕೆ ಭಕ್ತಾದಿಗಳು ಅವರು ಏನು ಒಂದು 4-3 ಜನ ಏನು ವಿಚಾರ ಮಾಡ್ರಪ್ಪ ಅಂದ್ರೆ ಈ ಸಂಗಡಿಗರಿಗೆ ಯಾವ ಥರ ಎಲ್ಲಿಂದ ತಂದು ಹೆಂಗೆ ಕೊಡ್ಸ್ಯಾರಪ್ಪ ಎಂಥವ್ರು ತಂದಾರಪ್ಪ ಅಂತ ಒಂದು ವಿಚಾರ ಮಾಡ್ಯಾರ ಅವರು.
ಮತ್ತು ಹ್ಯಾಂಗೆ ಹುಡುಕಾಡಿದ್ರು ಹ್ಯಾಂಗೆ ತಂದ್ರೆ ಅನ್ನೋಕ್ಕಂತ ವಿಚಾರ ಮಾಡಿದೆ. ಮತ್ತು ನಮ್ಮ ಊರ್ದಾಗ ನಾವು ತಂದಿದ್ದು ಹೇಳಬೇಕಲ್ಲ ಯಾರು ಕರ್ಸ್ಯಾರ ಏನು ಸುದ್ದಿ ಅನ್ನೋಕ್ಕಂಥದ್ದು. ಅದಕ್ಕಾಗಿ ಹನುಮಂತರಾವ್ ಐರೋಡಿಗೆ 100 ರೂಪಾಯಿ, ಅಮ್ಜದ್ ಜಮಾದಾರ್ 100 ರೂಪಾಯಿ, ಅರವಿಂದ್ ಬಸ್ನೂರ್ 100 ರೂಪಾಯಿ ಈ ಥರ ಕಾಣಿಕೆ ಕೊಟ್ಟರು. ಯಾಕಂದ್ರೆ ಯಾರಿಗೆ ಕೊಟ್ರಪ್ಪ ಅಂದ್ರೆ ಇವ್ರು ಯಾರು ತಂದು ಕಲಿಸ್ಯಾರ ಇಂಥ ಭಾರಿ ಒಳ್ಳೆ ಸಂಗೀತಗಾರರಿಗೆ ಅವ್ರಿಗೆ ಆ ಕರೆಸ್ದವ್ರಿಗೆ ತಂದು ಕಾಣಿಕೆ ಕೊಟ್ಟರು ಅಂದ್ರೆ ಸಿದ್ದರಾಮಪ್ಪ ಮೇಳ್ಕುಂದಿ ಸೌಕರ್ ಬಂದು ಅವ್ರು 300 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ, ಬಂದು ಸ್ವೀಕಾರ ಅವರೇ ಸ್ವತಃ ಬಂದು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅವ್ರ ಅಪೇಕ್ಷೆ ಬಂದು ಹೋಗ್ಬೇಕು. ಸಿದ್ದಪ್ಪ ಕಲ್ಲಪ್ಪ ತಾವ್ರಖೇಡ್ ಮುಕ್ಕಮ್ಮ ಅರ್ಜುನ್ಗೆ ಇವರು ಪುರಾಣದ ಮಹಾದಾಸೋಕ್ಕಾಗಿ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಈ ಹಣವನ್ನು ಪುರಾಣ ಸಮಿತಿಗೆ ಒಪ್ಪಿಸುತ್ತೇವೆ. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ನಮ್ಮ ಅಣ್ಣವರಾದಂಥ ಶ್ರೀಮಾನ್ ಸಿದ್ದರಾಮಪ್ಪಣ್ಣ ಮೇಳ್ಕುಂದಿ ಇವರು ಪರಿಶ್ರಮ ಪಟ್ಟು ಈ ಹರದೇಶಿ ನಾಗೇಶಿಯವರಿಗೆ ಹುಡುಕ್ಯಾಡಿ ತಂದು ಈ ನಮ್ಮೆಲ್ಲರಿಗೆ ಭಾಗ್ಯ ಅನ್ನಿಸ್ತದೆ. ಎಲ್ಲ ಕೇಳೋ ಭಾಗ್ಯ ನಮಗೂ ಅದ. ಅಂಥದ್ದು ಕೆಲಸ ಮಾಡಿದ್ದಕ್ಕಾಗಿ ನಮ್ಮ ಮಧುರಕೇದಾರ್ ಅವರಿಗೆ ಕಾಣಿಕೆ ಕೊಟ್ಟರ. ಆ ಕಾಣಿಕೆನೂ ಅವರು ಮಾಡದೆ ತೋಳಲಾರದೆ ನಮ್ಮ ಶರಣಬಸವೇಶ್ವರ ದಾಸೋಹ ಕಾಣಿಕೆ ಕೊಟ್ಟಿರ್ತಾರೆ. ಆ ಹಣವನ್ನು ಕಾಡಸಿದ್ದೇಶ್ವರ ಜೀರ್ಣೋದ್ಧಾರ ಸಮಿತಿ ಕೊಡಲಾಗುತ್ತದೆ. ಕಾಡಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಮತ್ತು ಅದರಂತೆ ವಿಶೇಷವಾಗಿ ಭೀಮಾಶಂಕರ್ ಚಿನ್ನಪ್ಪ ಮುಗುಳಿ ಸಾಕಿನ್ ಬೈರಮಡಿಗೆ ಅವರು ಕಲಬುರಗಿ ಶರಣಬಸವ ಪೂರ್ಣದಾಸಕ್ಕಾಗಿ 201 ರೂಪಾಯಿ. ಮತ್ತು ಅದರಂತೆ ಇಸ್ಮಾಲ್ ಸಾಹಿಬ್ ದೇವಣಿ ಸಾಕಿನ್ ಮದ್ರಕ್ಕೆ ಅವರು ಕೂಡ 101 ರೂಪಾಯಿ. ಮತ್ತು ರಾವುತಪ್ಪ ಕೌಲ್ಗಕ್ಕೆ ಪೂರ್ಣದಾಸಕ್ಕಾಗಿ 501 ರೂಪಾಯಿ. ಮತ್ತು ಅದರಂತೆ ಶಿವಚಲಪ್ಪ ದೇವೇಂದ್ರಪ್ಪ ರೇವಣಿ ಅವರು ಕೂಡ ಪಲ್ಲಕ್ಕಿ ಉತ್ಸವಕ್ಕಾಗಿ 501 ರೂಪಾಯಿ. ಮತ್ತು ಅದರಂತೆ ನಾನಾಗೌಡ ಅಣ್ಣಪ್ಪ ಮಾಲಿ ಪಾಟೀಲ್ ನಂದ್ರಿಗೆ ಅವರು ಕೂಡ ಪೂರ್ಣದಾಸೋಕೆ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಈ ಕಾಣಿಕೆ ಕೊಟ್ಟಂಥ ಎಲ್ಲ ಮಹಾನೀಯರಿಗೆ ಸದ್ಗುರು ಸಕಲ ಕಾಡಸಿದ್ದೇಶ್ವರ ಸಕಲ ಸಂಪತ್ತು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡುವಂಥ ಹರಸಿ ಹಣವನ್ನು ದೇವಸ್ಥಾನ ಕಮಿಟಿಗೆ ಒಪ್ಪಿಸಲಾಗುತ್ತದೆ. ಮಲ್ಕಣ್ಣ ಮೂಲಿಗೆ ಮುಕ್ಕಮ್ಮ ಮಧುರಕೆ ಇವರು 250 ರೂಪಾಯಿ ಈ ನಮ್ಮ ಕಾಡಸಿದ್ದೇಶ್ವರ ಜೀರ್ಣೋದ್ಧಾರ ಸಮಿತಿ ಕೊಟ್ಟಿರ್ತಾರೆ. ಈ ಹಣವನ್ನು ಆ ಜೀರ್ಣೋದ್ಧಾರ ಸಮಿತಿಗೆ ಒಪ್ಪಿಸಲಾಗುತ್ತದೆ. ಶ್ರೀ ಕಾಡಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಮತ್ತು ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಇದೆ. ಈ ಪ್ರಸಾದ ರೆಡಿ ಇದೆ. ಎಲ್ಲರೂ ಮ್ಯಾಲ ಮಠದ ಕಾಡಸಿದ್ದೇಶ್ವರ ದೇವಾಲಯದಾಗ ಹೋಗಿ ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೋಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಎಲ್ಲರೂ ಯಾರು ಪರೂರವ್ರು ಇರಲಿ ಊರನವ್ರು ಇರಲಿ, ನೀವು ಎಲ್ಲರೂ ಪ್ರಸಾದ ಕೋರಿ ನಾವು 4 ಮಂದಿ ಪದ ಹಾಡ್ತೀವಿ ರೀ. ನಮ್ಮ ನೆರೆ ಗ್ರಾಮದ ವೇದಮೂರ್ತಿ ಮಲ್ಕೈ ಸ್ವಾಮಿಗಳು ಅವರು ಕಲಾವಂತರು, ಪುರಾಂತರು, ಭಜನಿನೂ ಹಾಡ್ತಾರೆ. ಅವರು ನಮ್ಮ ಕಾಡಸಿದ್ದೇಶ್ವರ ಜೀರ್ಣೋದ್ಧಾರ ಸಮಿತಿಗೆ 501 ರೂಪಾಯಿ ಮತ್ತು ಈ ಹರದೇಶ ಹಾಡಿದಂಥ ಭಾಗಣ್ಣವರಿಗೆ 100 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಆ ಪೂಜ್ಯರ ಕಾಣಿಕೆಯನ್ನು ಅವರು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಈಗ ನಮ್ಮ ಮಹಾನ್ ಅಧ್ಯಾತ್ಮ ಜೀವಿಗಳಾದಂಥವ್ರು ಗೌಡರು ಆ ನಮ್ಮ ಪುರುವಂತ ಆಡುವಂಥ ಮಹಾನುಭಾವಿಗಳ ನಾಮಕರಣ ಹೇಳಿದ್ದಾರೆ. ಈಗ ನೋಡ್ರಿ ಅವ್ರದ್ದು ಎಂಥ ಭಕ್ತಿ. ಶರಣಬಸವೇಶ್ವರ ದಾಸೋಕೂ 501 ಕೊಟ್ರ. ಶ್ರೀಯುತ ವೇದಮೂರ್ತಿಗಳಾದಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಮಲ್ಕೈ ಸ್ವಾಮಿಯವರು ಮಠ ಗೌಡಗಾಮಿಯವರಾದರೂ ಕೂಡ ನಮಗಾದರೂ ಕೂಡ 101 ರೂಪಾಯಿ ಆಶೀರ್ವಾದ ಕೊಟ್ಟ ಮೂಲಕ ಆ ಮಹಾಜ್ಞಾನಿಗಳ ಚರಣಕಾರಿಸಿರು ಶಾಸ್ತ್ರ ನಮಸ್ಕಾರ ಸ್ವೀಕರಿಸಬೇಕು. ಮತ್ತು ಅದರಂತೆ ವಿಶೇಷವಾಗಿ